ಎಲ್ಲರಿಗೂ ನಮಸ್ಕಾರ. ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ನಮ್ಮ ಉತ್ತರ ಕರ್ನಾಟಕದ ವೃತ್ತಿ ರಂಗಭೂಮಿಯ ಹೆಸರಾಂತ ಕಲಾವಿದ, ಚಿತ್ರರಂಗದಲ್ಲೂ ಕೂಡ ಹಾಸ್ಯ ನಟನೆಗಾಗಿ ಗುರುತಿಸಿಕೊಂಡು ಪ್ರಸಿದ್ಧಿ ಪಡೆದಂಥವರು ನಮ್ಮ ರಾಜು ತಾಳಿಕೋಟೆ. ಕೆಲವು ದಿನಗಳ ಹಿಂದೆ ಅವರು ನಮ್ಮನ್ನು ಅಗಲಿದ್ದಾರೆ. ಹೃದಯಾಘಾತದಿಂದ ಅಕಾಲಿಕ ಮರಣವನ್ನು ಅಪ್ಪಿದ್ದಾರೆ. ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸುವುದಕ್ಕೋಸ್ಕರ ಅವರದೇ ನಾಟಕದ ಕಲಿಯುಗದ ಕುಡುಕದ ಡೈಲಾಗಿನ ಮುಖಾಂತರ ಅವರ ನೆನಪನ್ನು, ಅವರ ಸ್ಮರಣೆಯನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ಎಲ್ಲರೂ ನೋಡಬೇಕಾಗಿ ವಿನಂತಿ. ಆ ಕಲಿಯುಗದ ಕುಡುಕದ ನಾಟಕದಲ್ಲಿ ಲಾಸ್ಟಿಗೆ ಒಂದು 10-15 ಮಿನಿಟಿನ ಡೈಲಾಗ್ದಲ್ಲಿ ಆ ಹೀರೋಯಿನ್ ಕೇಳ್ತಾರೆ, ನೀ ನಮ್ಮ ಕರುಳಿ ತಾಳಿ ಕಟ್ಟೋಕ್ಕಿಂತ ಮುಂಚೆ ನಮ್ಮ ಒಂದಿಷ್ಟು ಕರಾರು ಕಂಡೀಷನ್ನು ಆವಾಗ ರಾಜು ತಾಳಿಕೋಟೆ ಅವ್ರಿಗೆ ಹೇಳ್ತಾರೆ, ಏನು ನಿನ್ನ ಕರಾರು ಕಂಡೀಷನ್ ದಡ್ಡ ಸ್ಪೋರ್ಟ್ ಆಗಲಿ, ನಮಗೆ ಟೈಮ್ ಇಲ್ಲಿ ಈಗ ದೌಡ್ ಮೀಟಿಂಗಿಗೆ ಹಾಜರಾಗಬೇಕು. ಈಗೆಲ್ಲ ಜಿಲ್ಲಾ ಮಟ್ಟದ ಹುಡುಗರು, ತಾಲೂಕಾ ಮಟ್ಟದ ಹುಡುಗರು, ಸ್ಟೇಟ್ ಲೆವೆಲ್ ಹುಡುಗರು, ಒಪ್ಪತ್ತು ಹುಡುಗರು, ಹೊತ್ತ ಬಡಗಿನ ಗಪ್ಚುಪ್ ಹುಡುಗರು ಎಲ್ಲರೂ ಸೇರಿ ನಮ್ಮ ಇಲೆಕ್ಷನ್ಗೆ ನಿಂದ್ರಿಸಿ ಆರಿಸಿ ತಂದು ಆಲ್ ಕರ್ನಾಟಕ ಹುಡುಗರ ಸಂಘದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಯಾರ. ಯಾವುದೇ ಹುಡುಕಿಗೆ ಏನೇ ಅನ್ಯಾಯ ಆದ್ರೆ ತಕ್ಷಣದ ಕ್ವಾರ್ಟರ್ ಹಾಕೊಂಡು ಇರ್ಬೇಕು. ನಾನು ವಿಚಾರ ಮಾಡಕ್ಕೆ ಕಟಿಕೋದ ಪ್ಯಾಕೆಟ್ ಮೇಲೆ ನ್ಯಾಯ ಬೇಗ ಹೇರಿಬೇಕದ. ಎಲ್ಲ ಹುಡುಗರ ಬೇಡಿಕೆಗಳು ಈಡೇರಬೇಕು. ನಾವು ಯಾವಾಗ ಬಾಗ್ಲ ತಡ್ತೀವಿ ಬಾಗ್ಲ ತೆಗೆದು ಮಾಲ್ ಕೊಡ್ಬೇಕು. ಶೀಲ್ ಬಾಟಲ್ ಬೂಚಿನ ಕೆಳಗೆ ಸ್ಕ್ರೂ ಡ್ರೈವರ್ ಓಡಾಡಿರಬಾರ್ದು. ಬೂಜ್ ತಿರುವಿದೀವಿ ಕಡರ್ಕತ್ ಕೈಗೆ ಬಂದ್ಬಿಡೋಕೆ ನಮ್ಗೆ ಬೂಜ್ ಗುದ್ದೆ ಆಡಬಾರ್ದು. ಬೂಜ್ ಗುದ್ದೆ ಆಡ್ತು ಮಾಲ್ ವಾಪಸ್ ತೊಗೊಳಿಲ್ಲ, ಚಲೋ ಇದಾಗ್ಸೋದಕ್ಕಂದು ಬಿಡವನ. ಮೊನ್ನೆ ನಮ್ಮದು ದೊಡ್ಡ ಗದಾಟೆ ಆತ್ಲಿ, ನಡ್ರಿಯಪ್ಪ ಎಲ್ಲರೂ ಗೆಳೆಯರ ಬೆಳಗ ಎಣ್ಣೆ ಹಾಕಕ್ಕೆ ಹೋಗೋನು ಅಂದರು. ಎಂದು ದೋತ್ರ ಉಳ್ಳಾರ್ದವ ಅವತ್ತು ಶೋಕಿಗಿದ ಹೋಗ್ಬೇಕಾದ್ರೆ ದೋತ್ರ ಹುಟ್ಟಿಬಿಟ್ಟಿನಿ. ಹೋಗಿ ಕುಂತು ಬಿಟ್ಟಿವಿ. ನೀ ಕುಡಿ ನಾ ಕುಡಿ ನಂದು ಕುಡಿ ನಿಂದು ಕುಡಿ, ಯಾರ್ಯಾರು ಕುಡ್ದಿದ್ರೆ ದೇವ್ರಿಗೆ ಹತ್ತಿದ ಮಾತು ಜಗ್ಗಲ್ ಕುಡ್ದು ಎತ್ತು ಹೊರಗೆ ಬರ್ಲಿಕ್ಕೆ ಹತ್ತಿದ್ದೀವಿ. ಹತ್ತಪ್ಪ ಕೌಂಟರ್ನಾಗ ಜಗಳ. ಲೇ ಮಗ ನಾ ಬಿಲ್ ಕೊಡ್ತೀಯ ಅಲ್ಲೇ? ಹ್ಞೂ ಅಂದಿ. ನಿನ್ನವನು ಸುಲ್ಸಿಗಂಗೆ ಬದಿತೀನಿ ಇನ್ನು ಅಲ್ಲಿ ಜಗಳ ಎತ್ತಿದ್ದು ಹೇಳಕತ್ತೀನಿ ನಾನು. ಲೇ ನನಗೆ ಬದಿತೀರಿ ಅಲ್ಲೇ ನಿಮ್ಮ ಮನೆತನ ಬರ್ರಿ 50 ನೋಟ್ದಾಗ ಖರೀದಿ ಮಾಡಿನೋ ಮಕ್ಕಳೇ ಅಂತಾರೆ. ಕೈ ಹಾಕ್ತಾರೆ ಕಿಶಕ್ಕೆ, ಒಬ್ಬರು ಒಂದು ನೋಟ ಹೊರಗೆ ತೆಗಿಲಿಕ್ಕೆ ತಯಾರಿಲ್ಲ. ಇನ್ನು ಎಲ್ಲಿ ಓಸೂರು ಜಗಳ ಆಡ್ದಂಗೆ ಮಾಡಿ ಬಿಲ್ ನನಗೆ ಅಂಬರಿಸ್ತಾರೆ ಅಂತೇಳಿ ತಿಳ್ಕೊಂಡು ಅವಸರ್ಗೆ ಬಿದ್ದು ಎದ್ದು ಓಡ್ ಹೊಂಟಿದ್ನಿ. ಅವ್ನು ಹೊರಸಲ್ಲಿ ಕೆಡವಿ ದೋತ್ರ ಕಚ್ಚಿನ ಕಳ್ಬಿಡ್ಬೇಕ. ಕೈ ಆಡಿಸ್ತೀರಪ್ಪ, ಕಚ್ಚಿನ ಸಿಗ್ಲಾಕ ತಯಾರಿಲ್ಲ. ಹೋಯ್ತ್ರು ಅಯ್ಯಪ್ಪ ನನ್ನ ಕಚ್ಚಿ ಅನ್ನಿ 7 ಮಂದಿ ಸತತ್ ಕೈ ಆಡಿಸ್ತಾರೆ, ಒಬ್ರ ಕೈ ಕಚ್ಚಿ ಹತ್ತಾಕ ತಯಾರಿಲ್ಲ. ನಮ್ಮವನೇ ಆದ ವೀರಪ್ಪನಿಗೆ ಹಿಡಿಬೇಕಾದ್ರೆ ಎಷ್ಟು ತ್ರಾಸಾಗಿತ್ತು, ನಮ್ಮ ಕಚ್ಚಿ ನಾವು ಹಿಡಿಬೇಕಾದಷ್ಟು ತ್ರಾಸಾಗಿತ್ತು. ಅವ ಅಲ್ಲೇ ಅದಾನ, ಅವ್ರಿಗೆ ಸಿಗುವಲ್ಲ. ನಮಗೆ ಇಲ್ಲೇ ಐತಿ, ನಮಗೆ ಸಿಗುವಲ್ಲ. ಆದ್ರೆ ಅವ್ರು ಹಿಡಿಲಿಲ್ಲ. ನನ್ನ ಕಚ್ಚಿ ಬಿಡಲಿಲ್ಲ ಮಗ. ತೊಗೊಂಡು ತುರ್ಕೊಂಡು ಎಲ್ಲಿ ತುರುಕಿದ್ದ ನೆನಪಿಲ್ಲ ನನಗೆ. ಬಂದು ಮನ್ಯಾಗ ಮಕ್ಕೊಂಡಿನಿ, ನೀ ಬಿಡಕ್ಕೆ ತಯಾರಿಲ್ಲ. ಬಂದಕ್ಕಿನ್ನ ಮುತ್ತಿನ ಮಳಿನ ಸುರ್ಸಾಕತ್ತಿ. ನಾವು ನಾವು ನಿನ್ನ ಮಸಡಿ ತಂದು ಮಸಡಿ ಮುಂದಿಡಾಕಿ. ನಾವು ನಿನ್ನ ಮಸಡಿ ತಂದು ಮಸಡಿ ಮುಂದಿಡಾಕಿ. ಸಿಟ್ಟಿಗೆ ಹೆಟ್ಟು ಕೆಟ್ಟು ಮುಗಿಸಿ ನೋಡ್ತೀನಿ. ಅವ್ನು ಬೀದಿ ಕಂತ್ರಿ ನಾಯಿ ಛೀ ಅನ್ನಕ್ಕೆ ನಾವು ಎದಿ ಮೇಲೆ ಕೂತ್ಕೊಂಡ್ಲ ಚಾಲ್ವ ನೆಕ್ಕೆ ಬಿಟ್ಟಿತ್ತು. ಅದಕ್ಕೆ ಇನ್ನು ಮುಂದಾಗುವ ನಾವು ಕುಡುಕರ ಅನ್ಯಾಯ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ನಾವು ಅಧ್ಯಕ್ಷ ಸ್ಥಾನ ಸ್ವೀಕಾರ ಮಾಡಿವಿ. ನೋಡಿರಿ, ಎಲ್ಲರಿಗೆ ಹೋಮಾಲಿ ಒಳಗೆ ಸನ್ಮಾನ ಆದರೆ ನಮಗೆ ಬಾಟ್ಲಿ ಒಳಗೆ ಸನ್ಮಾನ. ಆಮೇಲೆ ಬೀಗರೋದು ಬಂದಾಗ ಯಾವ ರೀತಿ ಇರ್ತದೆ ಅಂಥೇಳಿ ಹಳ್ಳಿ ಒಳಗೆ ಅದನ್ನು ಹೇಳ್ತಾರೆ ರಾಜು ತಾಳಿಕೋಟರು. ಬೀಗರು ಬಂದಾರ ಮಳಿ ಬೆಳಿ ಕೇಳ್ಬೇಕು, ಬೀಜ ಗೊಬ್ಬರ ಧಾರಣೆ ಒಬ್ಬರ ಬಾಯಾಗ ಬರಂಗಿಲ್ಲ. ಬಂದು ಬೀಗರು ಇಳಿಯೋ ಬಿಡಿಸೋತಿಲ್ದೆ ಸಿಗ್ನಲ್ ಚಾಲನೆ ಇಟ್ಟೋಗತ್ತೇನ ತಟಕ. ಬೀಗರು ಕೇಳೋ ಪದ್ಧತಿ ಹೇಳಕತ್ತೀನಿ ನಾನು. ಲೇ ಬೇಗ ತಗೊಳ್ಳೋದೇವತ್ಯಾಕ ಸುಸ್ತ ಬಟ್ಟೆ ತೊಗೊಂಬರ್ಪ 90. ಅವ್ನು ಇತ್ತಿತ್ಲಾಗ ನನಗೆ 90 ಏನೂ ಆಗವಲ್ಲಾಗಿದೆ ನೋಡಿ. ಇನ್ನೊಂದು 90 ತೊಗೊಂಬರ್ಪ, ಇನ್ನೊಂದು 90 ಕೈಯಾಗ ಸಿಕ್ಕ ನಾಯಿ ಪುಣ್ಯ ಆದಂಗೆ ಆಗ್ಬಿಟ್ಟಿರ್ತೀವಿ. ಎತ್ತು ಹೊರಗೆ ಬರ್ಬೇಕನ್ನೋದ್ರೆ ಇಸ್ಪೇಟ್ ಮ್ಯಾಲೆ ನಿಂತ ಬಿಟ್ಟಿರ್ತೈತಿ. ಬರ್ತೀರಿ ಅಲ್ರಪ್ಪ ನಮ್ಮ ಮಂದಿ ಅಟ್ಟ ಮತ್ತು ಹೊರಗಿನವ್ರು ಯಾರಿಲ್ಲ ಅಂದ್ಬಿಡ್ತಾರೆ. ನಾವು ಹಾದರ್ಸ್ ಚಗ್ಗಿ ಹೋಗಿ ಬೀಸ್ತಾರೆ, ಹೊಳ್ಳರೆ ಹೊಳ್ತಾವ್ ನಿಂದ್ರ ತಿಳ್ಕಿಸಿಂದ ಹೋಗಿ ನಿಷೇಧಾಗ ಆಡಕ್ಕೆ ಕುಂತು ಬಿಡ್ತೀವಿ. ಅಲ್ಲಿ ಬಂದಿರೋ ಮಂದಿನಿ ಊರಿಗೆ ಮಿಕ್ಕಿದ ಮಂದಿ ಎಲ್ಲ ಆಡಕ್ಕೆ ಬಂದಿರ್ತಾರೆ. ತಗೋ ನಾವು ನಿಷೇಧಾಗ ಒಳಗಂದ್ರು ಕಸ್ಗೋತಾರೆ, ಹೊರಗಂದ್ರು ಕಸ್ಗೋತಾರೆ. ಎಲ್ಲ ಕಳ್ಕೊಂಡು ಬಾಜುಕ್ ನಾವೇ ಸೇದಿ ಹೋಗಿದ್ದು ಬಿಡಿ ಒಳಗೆ ಯಾವಾಗ ದೊಡ್ಡದೈತೆ ಅದನ್ನ ತೊಗೊಂಡು ಸೇದ್ಕೋತ ಬರ್ಬೇಕು ಅನ್ನೋದ್ರೆ ಬಾಗಿಲದಾಗ ಮುಸ್ಸಿಡಿ ನಿಮ್ಮ ಹಿಂತಿರ್ತಾವಾಗಿರ್ತಾವೆ. ತಗೋ ಬಂದು ಕೊಡಲೇ ಫೈಟಿಂಗ್ ಸ್ಟಾರ್ಟ್. ಈಗ ನೆನಪು ಆಯ್ತಾನೆ ಮನೆ ನೆನಕ ಯಾವ ಎಂತ ತೋಕೆ ಏನಾರು ಆಗತ್ತಿದ್ದಕ್ಕೆ ಯಾಕೆ ತುರ್ಗವನ್ನು ನುಂಗಿ ನೀರು ಕುಡಿಬಾರ್ದು. ನನಗ್ದ್ರು ನಿಂಗ್ಲೆತ್ತಿ ಬಾ ಊಟಕ್ಕೆ ಕೊಡ್ಬಾ ನಾ ಅನ್ಬೇಕು ನಿಷೇಧಾಗ.
ಅಲ್ಲೇ ಐತಿ ನೋಡತ್ ನೀ ಅನ್ಬೇಕು ಅಲ್ಲೇ ಐತತ್ ಅಲ್ಲೇ ನಿತ್ತಲ್ಲೇ ಮಾತಾಡ್ತೀನಿ ನಿನ್ನ ಅವನ್ನ ತೊಣಕಟ್ಟಿಗೆ ತೊಗೊಂಡ್ಕೂಳೆ ಬರ್ರ 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 ಅಂತ ಬಂದಾಕಿನ ದಡಲ್ಲತ್ತ ತಲೆ ಮ್ಯಾಗ ತಾಟಿ ಕರ್ಸಿದ್ನ್ಯ ಮೂಗ್ನ್ಯಾಗ ಪಲ್ಯ ಹಾಕಿದ್ನ್ಯ ಕಿವ್ಯಾಗ ಖಾರ ಪುಡಿ ಉಗ್ನ್ಯ ಎಲ್ಲರ ದಶಿ ಮೆಣಸಿಕಾಯಿ ಇಟ್ನ್ಯ ಹಿಂಗಾದ್ರೆ ಬಾಳ್ವೆ ಹಾಕವೇನು ನಿಮ್ಮ ಅವ್ರ. ಆಮೇಲೆ ಮದುವೆ ಆಕೈತಿ. ಮದುವೆ ಆದ್ಮೇಲೆ ಅವ್ರು ಅಂತಾರೆ ನೋಡಿ ಹ್ಯಾಂಗಾಯ್ತು ಮದುವೆ. ಅವಾಗ ಹೀರೋಯಿನ್ ಅಂತಾರೆ ಅವಾಗ ಇದೆಂತ ಮದುವೆನ ಯಾರು ಉದವ್ರಿಲ್ಲ ಯಾರು ಪಾರ್ಸೋರಿಲ್ಲ ಯಾರು ಆಯರಿಗೆ ಕೊಡೋರಿಲ್ಲ ಏನಿಲ್ಲ. ನಿನ್ನ ಅವನ್ನ ಆಯರಿಗೆ ಕೊಡಿಬೇಕಂತ ಬಂದಿರೋರು ಇರ್ತಾರೆ ಇರಲಿ ಬಿಡು ಅಂತೇಳಿ ಕಿಶದಾಗ ಕೈ ಹಾಕ್ಕೊಂಡು ಇರ್ತಾರೆ ಊಟ ಮಾಡಿ. ನಾವು ಕೇಳಬಾರ್ದ್ಲಿ ಆದ್ರೆ ಕೇಳಬೇಕು, ನಾವು ಕೇಳಬಾರ್ದು. ಅದು ಅವ್ರ ದೇನೇವಾಲ ಚಪ್ಪರ್ ಪಾರ್ಕೆ ದೇತಾ ಅವ್ನು ಕೊಡೋ ಮನ್ಸಾರು ಕೊಟ್ಟೆ ಕೊಡ್ತಾನೆ. ಮಂದಿ ಮಕ್ಕಳು ನಿನ್ನ ಮಂದಿ ಮಕ್ಕಳು ಬಂದರು ಎಟಕ್ಕೆ ಹಿಡಿದು ನೆಲ್ಕ ಬಡ್ಯಾವ ಅವ್ರನ್ನ. ಯಾಕಂತ ಕೇಳ್ತಿಲ್ಲಲ್ಲಿ ಈ ಮದುವೆ ಮುಂಜುವಿಗೆ ಹೊರಗಿನಿಂದ ಬಂದು ಯಪ್ಪ ಅಣ್ಣ ಅಂದ್ರೆ ಹಂಗೆ ಹೋಗ್ಬಿಡ್ತಾರೆ. ನಮ್ಮ ಮಂದಿ ಮದುವೆಗೆ ಎತ್ತು ಬರಲ್ಲ ಅವ್ರು ಜಗಳ ತೆಗಿಯಕತ್ತ ಬರ್ತಾರೆ. ನೋಡು ತಮ್ಮನ ಮದುವೆ ಬಂದ್ರೆ ಶೇರಿ ಕೊಟ್ಟ ಶೇರಿ ಆಯ್ತು ಚಾ ಸೋಸು ಅರಿವಾಗೆ ಅವೇ ಕೊಡ್ತಾನೆ ನಾಯಿ ಉಡಾಯಿಲ್ಲ ಅಂದ್ಬಿಟ್ಟ क्या है तुम्हारा दीवान है उनको देखे हम करती हमना देखे हम करती कई करती है कैसे कारबार उनको अंतर बता को ಎತ್ತಿ ಎತ್ತಿ ಭಾವ ಖಳಾಗಿ ಬೇಜೆ ಮಾ ಹಮ್ನ ಬಾಹರ್ ಬತಾ को ಏಕನಲ್ಲಿ ಆ ದೊಡ್ಡಲ್ಲೇ ಭಾವಾಗಿ ಬೇಜಿ ದೇಕಂದು ಬಿಡ್ತಾರೆ. ನಾವು ಇಲ್ಲೇ ಐತಿಲ್ಲ ಇಲ್ಲಿ ಈ ಮಂದಿ ಆಶೀರ್ವಾದ ಮುಂದೆ ಅದೇ ನಮಗೆ ಶ್ರೀರಕ್ಷೆ. ಧನ್ಯವಾದಗಳು. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೊಮ್ಮೆ ರಾಜು ತಾಳಿಕೋಟಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ. ಥ್ಯಾಂಕ್ ಯು.